ಯುವನಿಧಿ ಯೋಜನೆಯ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಈಗಾಗಲೇ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವೋ ಅಂಥವರಿಗೆ ಯಾವಾಗ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಜಮಾ ಆಗುತ್ತೆ, ಇದ್ರ ಜೊತೆಯಲ್ಲಿ ಈಗ ಏಪ್ರಿಲ್ ತಿಂಗಳಿನ ಸ್ಟೇಟಸನ್ನು ಸಹ ಚೆಕ್ ಮಾಡೋದಕ್ಕೆ ಅವಕಾಶ ಇದೆ. ಅದು ಸಹ ಅಪ್ಡೇಟ್ ಆಗಿದೆ. ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಈಗ ಹಣ ಬಂದಿಲ್ಲ ಅಂತ ಅಂದರೂ, ಪೇಮೆಂಟ್ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅಂದರೂ ಸಹ ಕೆಲವರಿಗೆ ಇಲ್ಲಿ ಪೇಮೆಂಟ್ ಪುಶ್ಡ್ ಅಥವಾ DBT ಪುಶ್ಡ್ ಪೆಂಡಿಂಗ್ ಅಂತ ಈ ರೀತಿ ಸ್ಟೇಟಸ್ ಬರ್ತಾ ಇದೆ. ಹಾಗಾದರೆ ಇದಕ್ಕೆ ರೀಸನ್ ಏನು? ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಇದ್ರ ಜೊತೆಯಲ್ಲಿ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಇಲ್ಲಿ ಸೆಲ್ಫ್ ಡೆಕ್ಲರೇಷನನ್ನು ನೋಡೋದಾದರೆ ನಾನು ಹಿಂದಿನ ವಿಡಿಯೋದಲ್ಲೇ ನಿಮಗೆ ತಿಳಿಸಿದ್ದೆ, ಅಪ್ಡೇಟ್ ಮಾಡಿದ್ದೆ. ಯಾರಾದರೂ ಸೆಲ್ಫ್ ಡೆಕ್ಲರೇಷನ್ ಇನ್ನೂ ಕೊಟ್ಟಿಲ್ಲ ಅಂದರೆ ಈ ಮಂತಿಂದ ನೀವು 25th ಒಳಗಡೆನೆ ಸಬ್ಮಿಟ್ ಮಾಡಿ ಅಂತ ತಿಳಿಸಿದ್ದೆ. ಈಗ ನಾವು ಈ ಹಿಂದಿನ ಎಲ್ಲ ಮಂತನ್ನು ನೋಡ್ತಾ ಹೋದರೆ ಏಪ್ರಿಲ್ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು, ಜನವರಿ, ಫೆಬ್ರವರಿ ಯಾವ ಮಂತ್ ನೋಡ್ತಾ ಹೋದ್ರೂ ಸಹ ಸೆಲ್ಫ್ ಡೆಕ್ಲರೇಷನ್ ಮಂತ್ ಎಂಡ್ವರೆಗೂ ಸಹ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ನಾನು ಹಿಂದೆನೇ ತಿಳಿಸಿದ್ದೆ ಈ ಮಂತಲ್ಲಿ ತುಂಬ ಅಪ್ಡೇಟ್ಸ್ ಮಾಡಿದ್ದಾರೆ ಅಂತ. ಈಗ ನೀವು ನೋಡ್ಬೋದು ಎಂಡ್ ಮಾಡಿದ್ದಾರೆ ಸೆಲ್ಫ್ ಡೆಕ್ಲರೇಷನ್. ಇಲ್ಲಿ ನೀವೇ ನೋಡ್ಬೋದು ಈಗಾಗಲೇ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಕ್ಲೋಸ್ ಆಗಿದೆ. ನೀವು ನೆಕ್ಸ್ಟ್ ಮಂತ್ 1 ಜೂನಿಗೆ ಓಪನ್ ಆಗುತ್ತೆ. ಆವಾಗ ನೀವು ಜೂನ್ ತಿಂಗಳಿನ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಬಟ್ ನಾವು ಪ್ರೀವಿಯಸ್ ಮಂತ್ ಎಲ್ಲ ನೋಡ್ಕೊಂಡ್ರೆ ಅಲ್ಲಿ ನಮಗೆ ಮಂತ್ ಎಂಡ್ವರೆಗೂ ಸಹ ಇಲ್ಲಿ ನಿಮಗೆ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರ್ತಿತ್ತು. ಆದರೆ ಈಗ ಅಪ್ಡೇಟ್ ಮಾಡಿರೋದ್ರಿಂದ ನೀವು 25th ಒಳಗಡೆನೆ ಸಬ್ಮಿಟ್ ಮಾಡಬೇಕು. ಮತ್ತು ಈಗ ಜೂನಿಂದ ಸ್ಟಾರ್ಟ್ ಆದ್ರೂ ಅಷ್ಟೇ, ನೀವು 25th ಒಳಗಡೆನೆ ಆದಷ್ಟು ಸಬ್ಮಿಟ್ ಮಾಡಿ. 25th ಆದಮೇಲೆ ನಿಮಗೆ ಮತ್ತೆ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಎನೇಬಲ್ ಇರೋದಿಲ್ಲ. ನೆಕ್ಸ್ಟ್ ಯುವನಿಧಿ ಯೋಜನೆಯ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಎಷ್ಟು ಜನಕ್ಕೆ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು. ನಿನ್ನೆ ನಾನು ಒಂದು ಪೋಲನ್ನು ಹಾಕಿದ್ದೆ. ಈಗ ಮಾರ್ಚ್ ತಿಂಗಳಿನ ಹಣ 13% ಜನರಿಗೆ ಬಂದಿದೆ, ಏಪ್ರಿಲ್ ಹಣ 6% ಜನರಿಗೆ ಬಂದಿದೆ. ಇಲ್ಲಿ 2 ತಿಂಗಳ ಹಣನೂ ಸಹ ಯಾರಿಗೂ ಇನ್ನೂ ಇಲ್ಲಿ 57% ಮೆಂಬರ್ಸಿಗೆ ಬಂದಿಲ್ಲ. 1 ತಿಂಗಳ ಹಣ ಇನ್ನೂ 24% ಮೆಂಬರ್ಸಿಗೆ ಬಂದಿಲ್ಲ. ಹಾಗಾದರೆ ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣಕ್ಕೆ ಈಗ ಯಾರೆಲ್ಲ ವೋಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣನೇ ಬಂದಿದೆಯಾ ಅಥವಾ ಬೇರೆ ಮಂತಿನ ಹಣ ಬಂದಿದೆಯಾ, ಇವ್ರಿಗೆ ಮಾತ್ರ ಯಾಕೆ ಬಂದಿದೆ ಇಷ್ಟು % ಮೆಂಬರ್ಸಿಗೆ, ಇನ್ನು ಬೇರೆಯವರಿಗೆಲ್ಲ ಸಹ ಯಾಕೆ ಹಣ ಬಂದಿಲ್ಲ, ಯಾವಾಗ ಹಣ ಬರುತ್ತೆ ಅಂತ ನಾನು ಈ ಮುಂದೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನೆಕ್ಸ್ಟ್ ಏಪ್ರಿಲ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡಿದಾಗ ಹಣ ಬಂದಿಲ್ಲ ಅಂದರೂ ಸಹ DBT ಪುಶ್ಡ್ ಪೆಂಡಿಂಗ್ ಅಂತ ಯಾಕೆ ಬರುತ್ತೆ, ಈ ರೀತಿ ಯಾಕೆ ಆಗ್ತಾ ಇದೆ ಅಂತಲೂ ನಾನು ಈ ವಿಡಿಯೋ ಮೂಲಕ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈಗ ಮೊದಲನೇದಾಗಿ ನಾವು ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಈಗ ನಾನು ಇಲ್ಲಿ ಒಂದು ರೆಫರೆನ್ಸ್ ನಂಬರನ್ನು ಹಾಕಿಬಿಟ್ಟು ಮೊದಲನೇದಾಗಿ ಏಪ್ರಿಲ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಲೈವ್ ಆಗಿನೇ ಪೇಮೆಂಟ್ ಸ್ಟೇಟಸ್ ಬಂದು ಇಲ್ಲಿ DBT ಪುಶ್ಡ್ ಪೆಂಡಿಂಗ್ ಅಂತ ಇದೆ. ಈಗ ಇದೇ ಒಂದು ರೆಫರೆನ್ಸ್ ನಂಬರನ್ನು ಹಾಕಿ ಮಾರ್ಚ್ ಮಂತಿನ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ನಮಗೆ ಇಲ್ಲಿ ನೋಡಿ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಇಲ್ಲಿ ನಾವು ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು ಈ 3 ಮಂತಿನ ಸ್ಟೇಟಸನ್ನು ಚೆಕ್ ಮಾಡಿದಾಗ ಈ ಒಂದೇ ರೆಫರೆನ್ಸ್ ನಂಬರನ್ನು ಹಾಕಿ ಇವರಿಗೆ ಯಾವುದೇ ಒಂದು ಪೇಮೆಂಟು ಸಹ ಬಂದಿಲ್ಲ, ಅಪ್ಲಿಕೇಶನ್ ರಿಸೀವ್ಡ್ ಅಂತ ಮಾತ್ರ ಸ್ಟೇಟಸ್ಸು ತೋರಿಸ್ತಾ ಇದೆ. ಆದರೆ ಏಪ್ರಿಲ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡಿದಾಗ ಮಾತ್ರ DBT ಪುಶ್ಡ್ ಪೆಂಡಿಂಗ್ ಅಂತ ಸ್ಟೇಟಸ್ಸು ತೋರಿಸ್ತಾ ಇದೆ. ಹಾಗಾದರೆ ಯಾಕೆ ಈ ರೀತಿ ಬರ್ತಾ ಇದೆ? ಈಗ ಇಷ್ಟು ದಿನ ಬಂದಿರಲಿಲ್ಲ, ಈಗ ಯಾಕೆ ಇವರಿಗೆ ಸಡನ್ ಆಗಿ ಈ ಒಂದು ಏಪ್ರಿಲ್ ಮಂತಿನ ಪೇಮೆಂಟು ಬಂದಿದೆ ಅಂತ ಅಂದರೆ, ಈಗ ಯಾರಿಗೆಲ್ಲ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಬಂದಿದೆ ಅಂತಲೂ ನಾವು ನೋಡೋದಾದರೆ, ಯಾರಿಗೆಲ್ಲ DDPI ಪೆಂಡಿಂಗ್ ಇತ್ತು ನೋಡಿ ವೆರಿಫಿಕೇಷನು, ಅವರೆಲ್ಲ ವೆರಿಫಿಕೇಷನ್ ಮಾಡಿಸಿ ಈಗ ಸಬ್ಮಿಟ್ ಮಾಡಿದ್ದಾರಲ್ಲ ಅಂಥವರಿಗೆ ನಿಮಗೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬಂದಿರ್ತಿತ್ತು. ಅಂಥವ್ರಿಗೆಲ್ಲರಿಗೂ ಸಹ ಈಗ ನಿಮಗೆ ಪೆಂಡಿಂಗ್ ಅಮೌಂಟು ಬರ್ತಾ ಇದೆ. ನೆಕ್ಸ್ಟ್ ಈಗ 180 ಡೇಸ್ ಇನ್ನೂ ಕಂಪ್ಲೀಟ್ ಆಗಿರಲ್ಲ, ನಿಮಗೆ ಮಾರ್ಚ್ ಮಂತಲ್ಲಿ ಕಂಪ್ಲೀಟ್ ಆಗಿರುತ್ತೆ ಅಥವಾ ಏಪ್ರಿಲ್ ಮಂತಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಆಗ ನಿಮಗೆ ಹಣ ಬಿಡುಗಡೆ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಎಲೆಕ್ಷನ್ ಬ್ಯುಸಿ ಎಲ್ಲ ಮುಗಿದ ಮೇಲೆ ಈಗ ಅಂಥವ್ರಿಗೆ ಯಾರಿಗೆ ಪೆಂಡಿಂಗ್ ಇತ್ತು ನೋಡಿ 180 ಡೇಸ್ ಯಾರಿಗೆಲ್ಲ ಮಾರ್ಚಲ್ಲಿ ಏಪ್ರಿಲಲ್ಲಿ ಕಂಪ್ಲೀಟ್ ಆಗಿದೆ ಅಂಥವರಿಗೆ ಹಣ ಬರ್ತಾ ಇದೆ. ಹಾಗೆ ಇದ್ರ ಜೊತೆಯಲ್ಲಿ ಆಧಾರ್ ಲಿಂಕ್ ಯಾರೆಲ್ಲ ಮಾಡಿಸಿರಲಿಲ್ಲ, ನಿಮ್ಮದು ಆಧಾರ್ ಲಿಂಕ್ ಆಗಿಲ್ಲ ಅಂತ ನಿಮ್ಮ ಸ್ಟೇಟಸಲ್ಲಿ ಬರ್ತಿತ್ತು ನೋಡಿ, ಅಂಥವರಿಗೆ ಮಾತ್ರ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಬಂದಿದೆ. ಇದು ಪೆಂಡಿಂಗ್ ಅಮೌಂಟ್ ಯಾರಿಗೆ ಬಂದಿರಲಿಲ್ಲ ನೋಡಿ ಅವ್ರಿಗೆ ಮಾತ್ರ ಬರ್ತಾ ಇದೆ. ಆದರೆ ಇಲ್ಲಿ ಇನ್ನು ಯಾರಿಗೂ ಸಹ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಬಿಡುಗಡೆ ಮಾಡಿಲ್ಲ. ಆದಷ್ಟು ಈ ಒಂದು ನೆಕ್ಸ್ಟ್ ವೀಕ್ ಒಳಗಡೆನೆ ಈ ಒಂದು ಅಮೌಂಟು ಸಹ ಬಿಡುಗಡೆ ಮಾಡ್ತಾರೆ. ಇದ್ರ ಜೊತೆಯಲ್ಲಿ ಮೇ ಮಂತಿನ ಅಮೌಂಟು ಸಹ ಈ ಒಂದು ನೆಕ್ಸ್ಟ್ ಜೂನ್ ಮಂತಿನ 15 ಒಳಗಡೆನೆ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಈಗ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ದು ನಿಮ್ಮ ಅಪ್ಲಿಕೇಶನ್ನು ಸಹ ಏನು ಪ್ರಾಬ್ಲಮ್ ಇಲ್ಲದೆ ರಿಸೀವ್ಡ್ ಆಗಿದ್ರು ಸಹ ಇನ್ನೂ ಒಂದು ಪೇಮೆಂಟು ಸಹ ಇನ್ನೂ ಕೆಲವರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥವರಿಗೂ ಸಹ ಈಗ ಪೆಂಡಿಂಗ್ ಅಮೌಂಟ್ ರಿಲೀಸ್ ಮಾಡ್ತಾ ಇರೋದ್ರಿಂದ ನಿಮಗೂ ಸಹ ಈ ಒಂದು ಪೆಂಡಿಂಗ್ ಅಮೌಂಟ್ ಬೇಗ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ಮೇ ಮಂತ್ ಆಗಿರ್ಬೋದು,
ಆಗಿರ್ಬೋದು ಅಥವಾ ಏಪ್ರಿಲ್ ಆಗಿರ್ಬೋದು, ಮಾರ್ಚ್ ಹಣ ಆಗಿರ್ಬೋದು ರಿಲೀಸ್ ಮಾಡ್ತಾರೆ. ಈ ಪೆಂಡಿಂಗ್ ಹಣ ಎಲ್ಲ ಮುಗಿದ ಮೇಲೇ ಅವರು ನೆಕ್ಸ್ಟ್ ಈ 3 ತಿಂಗಳಿನ ಹಣನೂ ಸಹ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಮಂತಲ್ಲಿ. ನೆಕ್ಸ್ಟ್ ಈಗ ಏಪ್ರಿಲ್ ತಿಂಗಳಿನ ಸ್ಟೇಟಸನ್ನು ಚೆಕ್ ಮಾಡಿದಾಗ ಯಾಕೆ ಇಲ್ಲಿ DBT ಪುಷ್ಡ್ ಅಂತ ಬರ್ತಾ ಇದೆ, ನಾವು ಮೊದಲಿನ ಸ್ಟೇಟಸನ್ನು ಚೆಕ್ ಮಾಡಿದಾಗ ಹಣ ಬಂದ ಮೇಲೆ ಮಾತ್ರ DBT ಪುಷ್ಡ್ ಪೆಂಡಿಂಗ್ ಅಂತ ಬರ್ತಾ ಇತ್ತು. ಆದರೆ ಈಗ ಪೇಮೆಂಟೇ ರಿಸೀವ್ ಮಾಡ್ಕೊಂಡಿಲ್ಲ, ಆದರೂ ಸಹ DBT ಪುಷ್ಡ್ ಪೆಂಡಿಂಗ್ ಅಂತ ಸ್ಟೇಟಸ್ಸು ಶೋ ಆಗುತ್ತೆ. ಹಾಗಾದರೆ ಇದಕ್ಕೆ ರೀಸನ್ ಏನು ಅಂತ ಅಂದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮಿಂದ ಮತ್ತು ಈ ಒಂದು ಆ್ಯಪಲ್ಲಿ ಅಪ್ಡೇಟ್ ಆಗದೆ ಇರೋ ರೀಸನ್ನಿಂದನೇ ನಿಮಗೆ ಈ ರೀತಿ ಬರ್ತಾ ಇದೆ. ಈಗ ಕೆಲವರು ಮತ್ತೆ ಕಮೆಂಟು ಸಹ ಮಾಡ್ತಾ ಇದ್ದೀರಾ, ನಮ್ಮ ಅಪ್ಲಿಕೇಶನು ರಿಸೀವ್ಡ್ ಆಗಿತ್ತು ಆದರೆ ಮತ್ತೆ ಈಗ ಸ್ಟೇಟಸನ್ನು ಚೆಕ್ ಮಾಡಿದಾಗ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತ. ಇದೆಲ್ಲನೂ ಸಹ ಈ ಒಂದು ಆ್ಯಪಲ್ಲಿ ಟೆಕ್ನಿಕಲ್ ಪ್ರಾಬ್ಲಮಿಂದನೇ ಈ ರೀತಿ ಬರ್ತಾ ಇದೆ. ಇದೆಲ್ಲದನ್ನು ಸಹ ಅಪ್ಡೇಟ್ ಆದಮೇಲೆ ನಿಮಗೆ ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಇದೆಲ್ಲನೂ ಸಹ ಕರೆಕ್ಷನ್ ಆಗ್ಬೋದು. ಸ್ವಲ್ಪ ದಿನ ವೇಟ್ ಮಾಡಿ, ಅದೇ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟು ಇದೇ ರೀತಿಯ ಯುವನಿಧಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಸಹ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟು ಯುವನಿಧಿ ಯೋಜನೆಯ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಯಾವ ಮಂತಿನ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದೀರಾ, ಯಾವಾಗ ಅಪ್ಲಿಕೇಶನ್ ಹಾಕಿದ್ರಿ, ಏನು ಪ್ರಾಬ್ಲಮ್ ಆಗಿತ್ತು ಫಸ್ಟ್ ಎಲ್ಲ ಅಪ್ಲಿಕೇಶನ್ ಹಾಕಿದಾಗ ಅನ್ನೋದನ್ನು ಸಹ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಿ. ಇದರಿಂದ ಬೇರೆಯವರಿಗೂ ಸಹ ಹೆಲ್ಪ್ ಆಗುತ್ತೆ. ಈಗ ನೀವು ಹಣ ಬಂದಿದೆ ಅಂತ ಮಾತ್ರ ಹಾಕಿದ್ರೆ ಆಗ ಬೇರೆಯವರೆಲ್ಲರೂ ಸಹ ಹಾಗಾದರೆ ನಮಗೆ ಯಾಕೆ ಬರ್ತಿಲ್ಲ ಅನ್ನೋ ಟೆನ್ಷನಲ್ಲಿ ಇರ್ತಾರೆ. ಸೊ ಹಾಗಾಗಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿ ನಿಮಗೆ ಯಾವ ಮಂತ್ ಪೇಮೆಂಟ್ ಬಂದಿದೆ, ಯಾವಾಗ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ.